ಕಿಲ್ಲೋಲಿ ಕೋಟಿ ಗೊಬ್ಬ ಆಡುದು ಬರುತ್ತಿದೆ ಕಾಲ ಅಂತ ವಿಚಿತ್ರ ನಾನು ಬಯಸಿದ ಹಕ್ಕಿಯನ್ನು ಹೊಡಬೇಕೆಂದು ಸ್ನೇಹ ಬೆಳೆಸಿದೆ ಸತೀಶನ ಗೆಳೆಯರಾಗಿ. ಸತೀಶನ ಹೆಂಡತಿ ಸುಂದರಿಗೆ ಪ್ರತಿಮಾ ಸುಂದರಿ. ಈ ಊರಲ್ಲಿ ಅವಳೇ ಮಹಾರಾಣಿ. ಅವಳ ರೋಮಾಂಚನಗೊಳ್ಳುವುದು ನನ್ನ ಪ್ರೇಮದ ಕಿಡಿ. ಸವಿತಾ, ಕೆಲವೇ ದಿನಗಳಲ್ಲಿ ನಿನ್ನನ್ನು ನನ್ನಂತೆ ಮಾಡಿಕೊಳ್ಳದಿದ್ದರೆ ಇವ ಬಯಸಿ 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 ಬಂದ ಹಂಗಾಜರಿ ಅಲ್ಲ. ನಮಸ್ಕಾರ ಶ್ರೀಮಂತರೇ. ನಮಸ್ಕಾರ ಮ್ಯಾನೇಜರ್, ನಮಸ್ಕಾರ. ಹೇಗೆಲ್ಲ ನಡೆದಿದೆ ನಮ್ಮ ಮಿಲ್ಲಿನ ವ್ಯವಹಾರ? ನೀನಂತೂ ನಮ್ಮ ಮನೆ ಕಡೆಗೆ ಬಂದಿಲ್ಲ. ಆ ಮಿಲ್ಲಿನ ಫೈಲ್ಸ್ ಎಲ್ಲ ಸರಿತಾನೆ? ನೋಡಿ ಏನು ಮಾಡು ಶ್ರೀಮಂತರೇ, ಎಲ್ಲ ಫೈಲ್ಸ್ ಗಳನ್ನು ರೆಡಿ ಮಾಡಿ ನಿಮ್ಮ ಮನೆ ಕಡೆಗೆ ಬರ್ತಾ ಇದ್ದೆ. ಏನು ಮಾಡೋದು, ಎಲ್ಲಾ ಕೆಲಸ ಚೆನ್ನಾಗಿ ನಡೆದಿದೆ. ಆದರೆ ಒಂದು ಮಾತು, ಪ್ರತಿಯೊಂದು ಕೆಲಸಕ್ಕೂ ನಿಮ್ಮ ಮಗ ಜಗದೀಶ ಅಡ್ಡ ಆಗ್ತಾನೆ ಇದ್ದಾನೆ. ಮೇಲಾಗಿ ನನ್ನ ಸ್ವಂತ ವಿಚಾರಕ್ಕೂ ತೆರೆ ಹಾಕುತ್ತಿದ್ದಾನೆ. ಅದಕ್ಕೆ ನಾನೇ ನಿಮ್ಮ ಹತ್ರ ಹೇಳಲಿಕ್ಕೆ ಹೊರಟಿದ್ದೆ. ಅಷ್ಟರಲ್ಲಿ ನೀವೇ ಬಂದಿದ್ದೀರಾ. ಅಲೋ ತಮ್ಮ, ನೀ ಹೇಳಿದ ಕರೆನೇ ಅದ. ರೋಗಿ ಬಯಸಿದ್ದು ಹಾಲ ಮತ್ತ ಡಾಕ್ಟರ್ ಬಯಸಿದ್ನು ಹಾಲ. ಅಲ್ಲೋ ತಮ್ಮ, ಡೈರೆಕ್ಟ್ ಮತ್ತ ಸೌಕರ ಡೈರೆಕ್ಟ್ ವಿಷಯಕ್ಕೆ ಬನ್ರಿ. ಏ ತಮ್ಮ, ಸರ್ಪ ತಡದ ಹಾಮನ ಬಿಡಬಾರದು, ಮನುಷ್ಯನ ಕೆಣಕ್ಕಿ ಬಿಡಬಾರದು. ಏನಕ್ಕೆ ಸೌಕರ್ಯ ನೀವು? ಮ್ಯಾನೇಜರ್, ನನ್ನ ವೈರಿಯಾಗಿರ್ತಕ್ಕಂಥ ರೈತ ಮನತನದ ಶಿವಪ್ಪ ಮತ್ತು ಅವನು ಸಾಕಿದ ಮಗನಾಗಿರ್ತಕ್ಕಂಥ ರಾಮ್ಯ ಈ ಊರಲ್ಲಿ ನನಗೆ ವೈರಿಗಳಾಗಿ ನಿಂತಿದ್ದಾರೆ. ಅಷ್ಟೇ ಅಲ್ಲದೆ ಶಿವಪ್ಪನ ಮನೆಯ ಮೊಗ್ಗು ನನ್ನ ಮನೆಯ ಸೊಸೆವಾಗಿ ಬರಲು ನಿಶ್ಚಯಿಸಿದ್ದಾರೆ. ಇದನ್ನು ಏನಾದರೂ ಮಾಡಿ ತಡೆಯುವ ಜವಾಬ್ದಾರಿ ನಿನ್ನದು. ಅಂದರೆ ನಿಮ್ಮ ಮಾತಿನ ಅರ್ಥ ನಿಮ್ಮ ವೈರಿ ನನ್ನ ವೈರಿ ಆಗಬೇಕೆ? ಅಷ್ಟೇ ಅಲ್ಲೋ ತಮ್ಮ, ನಮ್ಮೇನು ಚಿಕ್ಕ ಯಜಮಾನ್ರು ಬಯಸ್ಯಾರ ನೋಡು. ಏ ತಮ್ಮ, ರಚಿತಾ ರಾಮ ಶಿವಪ್ಪನ ಮಗಳನ್ನವ್ರು ಬಯಸ್ಯಾರೋ ತಮ್ಮ. ತಮ್ಮನ ಏನರೇ ಮಾಡು, ನಮ್ಮ ಸಾಹುಕಾರ ಇದ್ದ ಆಸ್ತಿ ಒಳಗೆ ಒಂದು 5 ಎಕರೆ ಹಸ್ತವಾದ್ರ ಅದು ಏನು ನಮ್ಮ ಸಾಹುಕಾರ ಚಿಕ್ಕ ಯಜಮಾನ್ರು ಶಿವಪ್ಪನ ಮಗಳಿಗೆ ಬಯಸ್ಯಾರ ನೋಡು ತಮ್ಮ. ಇಬ್ಬರು ನಡುವನಿ ಅಡ್ಡು ಗೋಡಿಯಾಗಿ ನಿಂದಿರ್ಬೇಕು ತಮ್ಮ. ಅದೇ ನಮ್ಮ ಸಾಹುಕಾರದ ಒಂದು ಆಸೆ ಅದ. ಮ್ಯಾನೇಜರ್, ಇಷ್ಟೊಂದು ಕೆಲಸ ಮಾಡಿದರೆ ಸಾಕು. ನನಗಿರತಕ್ಕಂತ ಆಸ್ತಿಯಲ್ಲಿ ಸಮಭಾಗ ನನಗೆ ಕೊಡುತ್ತೇನೆ. ನನ್ನ ಮನೆಯ ತೊಳೆಯಬಾರದು. ಶ್ರೀಮಂತರೇ, ಇದಕ್ಕೇನಾದರೂ ನಿಮ್ಮ ಮಗ ಅಡ್ಡ ಬಂದರೆ ನಾನು ಬದ್ಧರಲ್ಲ. ಮ್ಯಾನೇಜರ್, ಅಡ್ಡ ಬಂದರೆ ಬುದ್ಧಿವಂತಿಕೆಯಿಂದ ತಲೆ ಓಡಿಸಿ ಕೆಲಸ ಮಾಡುವಷ್ಟೇ. ಏ ತಮ್ಮ, ನೀ ಯಾಕೆ ಟೆನ್ಷನ್ ತೋತಿ? ಅಚಾನಕ್ ನೀ ಬಿಲ್ ಆದ್ಯತ್ ಅನ್ಕೋ. ನಾ ಬಾಣ ಹತ್ತಿನೋ ತಮ್ಮ, ಬಾಣ ಹತ್ತೀನಿ. ಬರಬ್ಬರಿ ಎಟ್ರು ಗುರಿ ತಪ್ಪಡ್ದು ಮಲ್ಲಪ್ಪ ಶೆಟ್ಟಿ ಬಾಣ ಹತ್ತಿನ ಉತ್ತಮನ.
ನೋಡಿ ಶ್ರೀಮಂತರೇ, ಕೆಲಸ ಮುಗಿದ ಮೇಲೆ ಹೊಲಸ್ಸುರಂಡೆ ಎಂದರೆ ಅದಕ್ಕೆ ಪರಿಣಾಮ ತೆಗೆದಕ್ಕಿಲ್ಲ. ಏ ತಮ್ಮ, ನಾ ಹುಟ್ಟಿ ಭೂಮಿ ಮ್ಯಾಗ ಬಂದಾಗಿನಿಂದ ನನಗ ಖರ ಅನ್ನೋದು ಗೊತ್ತಿಲ್ಲ. ಹೋ ತಮ್ಮ, ಖರ ಅನ್ನೋದು ಗೊತ್ತಿಲ್ಲ. ಸುಳ್ಳಲ್ಲ ತಮ್ಮ, ಹುಟ್ಟೋ ಸೂರ್ಯನ ಮೇಲೆ ಆಣಿ ಮಾಡಿ ಹೇಳ್ತ ಈ ಮಾತು ಮತ್ತ 100ಕ್ಕೆ 100 ಸತ್ಯದ ತಮ್ಮ, 100ಕ್ಕೆ 100 ಸತ್ಯದ. ಈ ಶ್ರೀಮಂತ ಧನ್ರು ಧರ್ಮರಾಜ ಕೊಟ್ಟ ಮಾತು ಎಂದು ತಪ್ಪೋನಲ್ಲ, ಹಿಡಿದ ಹಠ ಎಂದು ಬಿಟ್ಟಲ್ಲ. ನೋಡಿ ಶ್ರೀಮಂತರೇ, ನಾವು ಯಾವುದೇ ಸಮಯಲಾದರೂ ನಿಮ್ಮ ಮನೆಗೆ ಹೋಗಬಹುದು. ಅದಕ್ಕೆ ನೀವೇ ಜವಾಬ್ದಾರರು. ಅಷ್ಟೇ ಅಲ್ಲ ತಮ್ಮ, ನಮ್ಮ ಸಾವುಕಾರಗಂದ್ರೆ ಏನ್ ಹೇಳ್ದಿತ್ತು, ಏನ್ ತಿಳಿದಿ ತಮ್ಮ, ಏನ್ ತಿಳಿದಿನಿ? ನಮ್ಮ ಸಾವುಕಾರ ಒಂದು ಸಲ ಮಾತು ಕೊಟ್ಟು ತನಕೋ ಅದು ಕರೆನೆ ಆತ್ ತಮ್ಮ. ಓ ಸಾವುಕಾರು, ಭಾಳ ದೂರಿಂದ ಬಂದಾರವರು, ಅವ್ರಿಗೊಂದು ಸ್ವಲ್ಪ ಏನ್ರಿ ಖರ್ಚು ಕೊಡ್ರಿ, ನಾಡ್ರಿ ಹೋಗ. ಸರಿ, ಅವರನ್ನು ಸಂಭಾಳಿಸುವ. ಆತ್ರಿ ಸಾವುಕಾರು. ಇನ್ನೊಂದು ಜನ್ಮದಲ್ಲೂ ಹುಟ್ಟೋದಿಲ್ಲೇ ಸಿಂಹ 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 ಸಿಂಹ. ನೀನಿಟ್ಟ ಭೂಮಿಯಿಂದ ನಿಮ್ಮ ಮನೆಯನ್ನು ಸುಟ್ಟು ಹಾಕಿ ನಿನ್ನ ಸರ್ವ ಆಸ್ತಿಯನ್ನು ಇವತ್ತು ರಾಜನೇ ಅಲ್ಲ, ಧರ್ಮರಾಜ ಹಡತಿ ನಿನ್ನದು, ಎಣ್ಣೆ ನಿನ್ನದ, ಕೊರಿಯುವ ಬೆಂಕಿ ಮಾತ್ರ ನನ್ನದು. ಸವಿತಾ, ಹಿಂದೊಂದು ದಿನ ನನ್ನ ಕೆನ್ನೆಗೆ ಹೊಡೆದು ಅವಮಾನ ಮಾಡಿದೆ ಅಲ್ಲವೇ? ಇನ್ನು ಕೆಲವೇ ದಿನಗಳಲ್ಲಿ ನಿನ್ನ ಕೈ ವಶ ಮಾಡಿ ನನಗೆ ದಕ್ಕಿಸಿಕೊಳ್ಳದಿದ್ದರೆ ನಾನು ಈ ಊರ ಗರ್ಭ ಶ್ರೀಮಂತ ದಂಡರಾಜನೇ ಅಲ್ಲ. ಈ ಭೂಮಿಯೇ ನನ್ನ ಕಾಲ್ಚೆಂಡು. ನೀವು ಇಲ್ಲಿ ಇಲ್ಲೇಕೆಂದು ಕೇಳುವಿಯ? ದಿನನಿತ್ಯ ತೋಟಕ್ಕೆ ಹೋಗುವ ದಾರಿ ಇದೇ ದಾರಿ ಅಂದಾಗೆ ನೀನೇನಿಲ್ಲಿ? ಶ್ರೀಮಂತರೇ, ನನ್ನನ್ನೇಕೆ ತಡೆದು ನಿಲ್ಲಿಸಿದ್ರಿ? ನೋಡಿ ಸವಿತಾ, ನೀನು ಮಾತಿಗೊಮ್ಮೆ ಶ್ರೀಮಂತ ಎನ್ನುವುದಕ್ಕಿಂತನೂ ನೇರವಾಗಿ ಜಗದೀಶ್ ಅಂತ ಕರೆದರೆ ಅದೇ ನನಗೆ ಸಂತೋಷ. ಎಷ್ಟಾದರೆ ತಾವು ಶ್ರೀಮಂತರು, ನಾವು ನಿಮ್ಮ ನೆರಳಲ್ಲಿ ಜೀವಿಸ್ತಾ ಇದ್ದೀವಿ ಅಂದ ಮೇಲೆ ಬಹುವಚನದಲ್ಲಿ ಮಾತನಾಡಿಸಿದರೆ ತಪ್ಪೇನು? ಸವಿತಾ, ಈ ಪ್ರಪಂಚದಲ್ಲಿ ಬಡವರ್ಯಾರು ಶ್ರೀಮಂತರ್ಯಾರು ಒಂದು ತಿಳಿಯದಾಗಿದೆ ನನಗೆ. ಆದರೆ ನಾವು ನೀವು ಸಹಿಸುವ ಗಾಳಿ ಒಂದೇ, ತಿನ್ನುವ ಅನ್ನ ಒಂದೇ, ಕುಡಿಯುವ ನೀರು ಒಂದೇ, ಎಲ್ಲರ ಮೈಯಲ್ಲಿ ಹರಿಯುವುದು ರಕ್ತವೇ ಒಂದೇ. ಹಣ ಇದ್ದವರು ಶ್ರೀಮಂತರು, ಹಣ ಇಲ್ಲಾರದವರು ಬಡವರು. ಅದು ನಾವು ನೀವು ಮಾಡಿಕೊಂಡಿದ್ದ ರೂಢಿ ಅಷ್ಟೇ. ಹಾಗೆಲ್ಲ ನುಡಿಯಬೇಡಿ ಶ್ರೀಮಂತರೇ. ಶ್ರೀಮಂತರಿಗೆ ಬಡವರು ಕೊಡುವ ಮರ್ಯಾದೆ. ಸವಿತಾ, ನಿನ್ನ ಹತ್ತಿರ ಒಂದು ವಿಷಯ ಸವಿಸ್ತಾರವಾಗಿ ಕೇಳಬೇಕೆಂತ ಮಾಡಿದ್ದೆ. ಅಂತ ವಿಷಯ ನನ್ನ ಮುಂದೆ ಏನು ಹೇಳಬೇಕು? ವಿಷಯ ಹೇಗೆ ಪ್ರಾರಂಭಿಸಬೇಕೆಂತ ತಿಳಿಯದೆ ಒದ್ದಾಡ್ತಾ ಇದೆ ನನ್ನ ಮನ. ನೋಡಿ ಶ್ರೀಮಂತರೇ, ನಾನು ಬೇಗ ಮನೆಗೆ ಹೋಗಬೇಕು. ನನ್ನ ತಂದೆ ಕಾಯ್ತಾ ಇರ್ತಾನೆ. ಅದೇನಂತ ಬೇಗ ಹೇಳಿ. ನನಗೂ ಬೇಗನೆ ಹೇಳಬೇಕಂತ ಆತುರ. ಯಾಕೋ ಈ ನಿನ್ನ ಮುಖ ನೋಡಿದರೆ ನನಗೆ ಒಂದು ತರ ಭಯ ಆಗುತ್ತೆ, ಮಾತು ನಿಲ್ಲುತ್ತೆ. ಏನು ಶ್ರೀಮಂತರೇ, ನನ್ನ ಮುಖ ಅಷ್ಟೊಂದು ಕೆಟ್ಟವಾಗಿದೆಯಾ? ನೀವು ಭಯಪಡುವಷ್ಟು? ತಪ್ಪು ಸವಿತಾ, ಆ ನಿನ್ನ ಮುಖ ಬೆಳದಿಂಗಳ ಚಂದಿರನ ಹಾಗೆ ಇದೆ. ಆದರೆ ನೀನು ಒಂದು ಹೆಣ್ಣು,
ಆ ಮಾತು ಕೇಳಲು ನನಗೆ ಸಂಕೋಚವಾಗುತ್ತದೆ. ಸರಿ, ಹಾಗಾದ್ರೆ ನಾನು ಬರುತ್ತೇನೆ. ನನ್ನನ್ನೇಕೆ ತಡೆದು ನಿಲ್ಲಿಸಿದ್ರಿ ಇಲ್ಲಿವರೆಗೂ? ನಿಲ್ಲು ಸವಿತಾ, ಅಷ್ಟೊಂದು ಆತುರ ಪಡಿವಿಯ? ನನ್ನ ಮನಸ್ಸಿನ ತಳಮಳ ನಿನಗೆ ಅರ್ಥ ಆಗುವುದಿಲ್ಲವೇ? ನಿಮ್ಮ ಮನಸ್ಸಲ್ಲಿರುವ ಭಾವನೆ ನನಗೆ ಹೇಗೆ ಗೊತ್ತಾಗಬೇಕು ಹೇಳು? ನೀವು ನಿಮ್ಮ ಬಾಯಾರೆ ಹೇಳಿದಾಗಲೇ ನನಗೆ ಗೊತ್ತಾಗುತ್ತೆ. ಸವಿತಾ, ಈ ನಿಮ್ಮ ಮುಖ ನೋಡಿದರೆ ನೂರಾರು ಕಲ್ಪನೆ ನನ್ನ ಹೃದಯದಲ್ಲಿ. ತಾವರೆಯ ಚೆಲುವೆ ನೋಡಿ ದುಂಬಿಸಿದಂತಾಗಿದೆ ನನ್ನ ಮನ. ಅರಳಿದ ಗುಲಾಬಿಯನ್ನು ನೋಡಿ ಕವಿ ವರ್ಣಿಸು ಕಲ್ಪನೆ ನನ್ನದಾಗಿದೆ. ಯಾಕೋ ನಿನ್ನ ಸಂಗಡ ಮಾತನಾಡಬೇಕಂತ ನನ್ನ ಮನಸ್ಸು ಹಾತೊರಿತಾ ಇದೆ. ನೋಡಿ, ಅದೇನ್ ಹೇಳ್ಬೇಕಂತ ಮಾಡಿದ್ರ ಅದನ್ನು ನೇರವಾಗಿ ಹೇಳಿ. ಸವಿತಾ, ಸುತ್ತಿ ಬಳಸಿ ಮಾತನಾಡಲಿಕ್ಕೆ ಇದು ಸಮಯವಲ್ಲ. ನಾನು ನಿನ್ನ ಮನಸಾರೆ ಪ್ರೀತಿಸುತ್ತಾ ಇದ್ದೇನೆ. ಮದುವೆಂತೆ ಆದರೆ ನಿನ್ನಂತ ನಿರ್ಧಾರ ಮಾಡಿದ್ದೇನೆ. ಅದಕ್ಕೆ ನಿನ್ನ ಒಪ್ಪಿಗೆ ಬೇಕು. ಶ್ರೀಮಂತರೇ, ಏನಿದು ಈ ಬಡವಿಯ ಜೊತೆ ನಿಮ್ಮ ಮದುವೆ? ಈ ಬಡವಿಯನ್ನು ನೀವು ಮದುವೆ ಆಗುತ್ತೀರಾ? ಹೌದು ಸವಿತಾ, ನೀನೇ ನನ್ನ ಪ್ರೇಯಸಿ ಅಂತೇಳಿ ತಿಳಿಯದೆ ಒದ್ದಾಡ್ತಾ ಇದೆ ನನ್ನ ಮನ. ನೋಡಿ ಶ್ರೀಮಂತರೇ, ನೀವು ಆಕಾಶ, ನಾನು ಭೂಮಿ. ನೋಡಿ, ನೀವು ನನ್ನ ಮೇಲೆ ವ್ಯಾಮೋಹವಾಗಿ ಈ ರೀತಿ ಹೇಳ್ತಾ ಇದ್ದೀರಾ? ಅಥವಾ ನನ್ನ ಅಣ್ಣ ಹಾಗೂ ನನ್ನ ತಂದೆಯ ಮೇಲೆ ಸಿಡಿಗಾಗಿ ಈ ರೀತಿ ಹೇಳ್ತಾ ಇದ್ದೀರಾ? ನೋಡಿ, ನಾನು ಮೊದಲೇ ಬಡತನದಲ್ಲಿ ಬೆಳೆದು ಬಂದವಳು. ನನ್ನ ಹೃದಯದ ಜೊತೆ ನೀವು ಈ ರೀತಿ ಚೆಲ್ಲಾಟ ಮಾಡಬೇಡಿ. ಇದು ನನ್ನ ಜೀವನದ ಪ್ರಶ್ನೆ. ದುಃಖಿಸಬೇಡಿ ಸವಿತಾ, ಅಷ್ಟೊಂದು ಕಟುಕ ಮನುಷ್ಯನು ನಾನಲ್ಲ. ವಂಚಿಸಿ ಮೋಸ ಮಾಡುವ ಉದ್ದೇಶ ನನ್ನ ತಾಯಿ ಅಣಿಗನೂ ಇಲ್ಲ ಸವಿತಾ, ಇದು ಸತ್ಯ. ಶ್ರೀಮಂತರೇ, ಕಡಲನ್ನು ಕಂಡು ಕವಿ ವರ್ಣಿಸಿದಂತೆ ಬಡ ಹುಡುಗಿಯನ್ನು ಕಂಡು ನಿಮ್ಮಂತ ಶ್ರೀಮಂತರು ವರ್ಣಿಸೋದು ಶ್ರೀಮಂತರ ಧರ್ಮ ಅಲ್ಲವೇ? ನೋಡಿ, ನಾನು ಯಾರ ಮಾತಿನ ಮೇಲೆ ನನ್ನ ಬಾಳನ್ನು ತ್ಯಾಗ ಮಾಡಲಿ, ನೀವೇ ಹೇಳಿ. ಸವಿತಾ, ಆಡಿದ ಮಾತನ್ನು ಮಾಡಿ ತೋರಿಸುವುದೇ ನನ್ನ ಗುರಿ. ಅನ್ನದ ಮಾತನ್ನೊಂದು ಆಡಿಬಿಟ್ಟಿ ನಾನು ಕೆಟ್ಟವನು ಎಂದು. ಹೌದು ಸವಿತಾ, ಈ ನಿನ್ನ ದೃಷ್ಟಿಯಲ್ಲಿ ನಾನು ಕೆಟ್ಟವನು. ಸವಿತಾ, ನಾನು ಬಯಸಿದ್ದು ನಿನ್ನನ್ನು ನೋಡಿ ಸವಿತಾ. ಈ ಜಗತ್ತಿಗೆ ಮುನ್ನುಗ್ಗಿ ಬೆಳಕಿನಂತೆ ಬಾಳಿ ತೋರಿಸ್ತೀನಿ. ನೀನಿಲ್ಲ ಅಂದರೆ ಈ ನನ್ನ ಜೀವನ ಎಂಬುದೇ ತ್ಯಾಗ ಮಾಡಿ ಈ ಕೆಟ್ಟ ಪ್ರಪಂಚವನ್ನೇ ಬಿಟ್ಟು ದೂರ ಹೋಗಬೇಕೆಂದು ನಿರ್ಧಾರ ಮಾಡಿದ್ದೇನೆ. ಒಂದು ಹೆಣ್ಣಿನ ಸಲುವಾಗಿ ನೀವು ನಿಮ್ಮ ಜೀವನವನ್ನೇ ತ್ಯಾಗ ಮಾಡ್ತಾ ಇದ್ದೀರಾ? ನೋಡಿ ಜಗದೀಶ್, ನನ್ನ ಮೇಲಿನ ಪ್ರೀತಿಗಾಗಿ ಇದೇ ನಿಮ್ಮ ಕೊನೆ ನಿರ್ಧಾರವೇ? ಹೌದು ಸವಿತಾ, ಈ ನಿನ್ನ ನಿರ್ಧಾರ ಬದಲಿಸಿದರೆ ನಾನು ನನ್ನ ಮನಸ್ಸಿನ ಆಸೆ ತಿಳಿಯದೆ ನಿನ್ನ ಮೇಲೆ ಪ್ರೀತಿ ಆಸೆ ಪಟ್ಟೆ. ಕಲ್ಪನೆ ಲೋಕದಲ್ಲಿ ತೇಲಿಬಿಟ್ಟೆ. ಈ ನನ್ನ ಕೆಟ್ಟ ಬುದ್ಧಿಗೆ ಹೊಳೆಯಲಿಲ್ಲ ಸವಿತಾ. ಐ ಆಮ್ ಸಾರಿ. ನೋಡಿ ಜಗದೀಶ್, ನೀವು ಸಾರಿ ಕೇಳುವಂತ ತಪ್ಪು ನೀವೇನು ಮಾಡಿಲ್ಲ. ನನ್ನ ಮೇಲಿನ ಪ್ರೀತಿಗಾಗಿ ನೀವು ಈ ನಿರ್ಧಾರ ಮಾಡಿದ್ದೀರಿ ಅಂದಮೇಲೆ ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ. ಐ ಲವ್ ಯು ಜಗದೀಶ್, ಐ ಲವ್ ಯು. ಸತ್ಯವಾಗಲು ಸವಿತಾ? ಸತ್ಯವಾಗಲು ನನ್ನಾನೆ ನಿಮ್ಮಾನೆ ಇವು ಈ ಮಾತು ಸತ್ಯ ಜಗದೀಶ್. ಹಾಗಾದರೆ ಒಂದು ಪ್ರೇಮ ಗೀತೆಯನ್ನು ಹಾಡಬಾರದು ನನ್ನ ಚಿನ್ನ? ಇಲ್ಲ ಅಣ್ಣವರತ್ತೆ. ಸೀಮೆಯ ಒಡತಿ ಸಿಂಗಾರ ಸೀಮೆಯ ಒಡತಿ, ನೂರಾರು ಜನ್ಮದ ಗೆಳತಿ. ಸಿಂಗಾರ ಸೀಮೆಯ ಒಡತಿ, ನೀನು ಚೆಂದವೋ ನನ್ನ ಚೆಂದವೋ, ಅಂತರಂಗ ತಂದು ಬಂದ ಮಾತು ಚೆಂದವೋ. ನೂರಾರು ಜನ್ಮದ ಗೆಳತಿ, ಸಿಂಗಾರ ಸೀಮೆಯ ಒಡತಿ.
ಎಂದಿಗೂ ಸುಂದರ ಹೇಳಿದ್ದವರಲ್ಲಿ ಎಲ್ಲವೂ ಸುಂದರ ಚಂದವು ನಿನ್ನ ಚಂದವು ಅಂತರಂಗ ತುಂಬಿಕೊಂಡ ಮಾತು ಚಂದವು ನಿನ್ನ ಚಂದವು ನಿನ್ನ ಚಂದವು ಅಂತರಂಗ ತುಂಬಿಕೊಂಡ ಮಾತು ಚಂದವು ನೂರಾರು ಜನ್ಮದ ಗೆಳತಿ ಸುಂದರ ಸೀಮೆಯ ಒಡತಿ ಮೌನವೇ ಸಂಭ್ರಮ ಅನುಗಾಲ ಈಗಲೇ ನಾ ಸಂಭ್ರಮ 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 ನಿನ್ನ ಚಂದವು ನಿನ್ನ ಚಂದವು ಅಂತರಂಗ ತುಂಬಿಕೊಂಡ ಮಾತು ಚಂದವು ಲಾಲ 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 ಮಾಮ ಜಗದೀಶ್, ಇದಕ್ಕೆ ನಮ್ಮ ಅಣ್ಣ ಹಾಗೂ ನಮ್ಮ ತಂದೆ ಒಪ್ಪದಿದ್ದಾರೆ. ಸವಿತಾ, ಅವರೇನು ಹಾಗೆ ಮಾಡೋದಿಲ್ಲ ಅಂತ ವಿಶ್ವಾಸ ನನಗಿದೆ. ನೀನೇನು ಹೆದರಬೇಡ. ಇದೇ ಶಿವಲಿಂಗೇಶ್ವರ ದೇವಸ್ಥಾನದಲ್ಲಿ ನಿನಗೆ ತಾಳಿ ಕಟ್ಟಿ ನನ್ನ ಮಡದಿಯನ್ನಾಗಿ ಸ್ವೀಕರಿಸ್ತೇನೆ. ಆಯ್ತು, ನನ್ನ ತಂದೆ ಇದ್ದು ಇಲ್ಲದ ಇದೆ ನನ್ನ ಬಾಳು. ಬನ್ನಿ ಹೋಗೋಣ. ಓ ಸತೀಶ್, ಮಣ್ಣಿನಿಲ್ಲ ಬನ್ನಿ ಮ್ಯಾನೇಜರ್. ಪರವಾಗಿಲ್ಲ, ನೀವಾದರೂ ಮನೆಯಲ್ಲಿ ಇದ್ದೀರಲ್ಲ. ಅವರು ಬೆಂಗಳೂರಿಗೆ ಹೋಗಿದ್ದಾರೆ, ಬರೋದು ಇನ್ನೂ ಒಂದು ವಾರ ಆಗುತ್ತದೆ. ಈಗಲೇ ಫೋನ್ ಮಾಡಿದ್ರು. ಅದಕ್ಕೆ ಗುಲಾಬಿ ಅಂತೆ ಹೊಳೆಯುತ್ತಿರುವ ನಿಮ್ಮ ಮುಖು ಬಿಸಿಲಿಗೆ ಬಾಡಿದ ತಾವರೆ ಅಂತಾಗಿದೆ. ಏನ್ ಮಾಡೋದು ಮ್ಯಾನೇಜರ್, ಕೆಲಸದ ಒತ್ತಡವಿದೆ. ಕವಿತವರೇ, ಪಾಪ ನಿಮ್ಮನ್ನು ನೋಡಿದರೆ ನನ್ನ ಮನಸ್ಸಿಗೆ ತುಂಬಾ ಬೇಜಾರನಿಸುತ್ತಿದೆ. ಹೇಗೆ ನಡೆದಿದೆ ನಿಮ್ಮ ಜೀವನ? ಈ ಮನೆ ನಿಮಗೆ ಹಿಡಿಸಿದೆ? ಏನು ಹೇಳಿ ಮ್ಯಾನೇಜರ್, ನಾನು ಶ್ರೀಮಂತಿಗೆ ಸುಪತ್ತಿಗೆ ಮೇಲೆ ಸ್ವತಂತ್ರವಾಗಿ ಹಾರಾಡದ ಹಕ್ಕಿ ನಾನು. ಆದ್ರೆ ನನ್ನನ್ನು ತಂದು ಈ ಪಂಜರದಲ್ಲಿ ಕೂಡ ಹಾಕಿದಂತಾಗಿದೆ. ನೋಡಿ ಸವಿತಾ, ನೋಡಿ ಕವಿತಾ, ನೀವು ಅಂದುಕೊಂಡಿರೋ ಹಾಗೆ ನಿಮ್ಮ ಜೀವನ ಅಷ್ಟು ಸಲೀಸಾಗಿ ನಡೆಯುವುದಿಲ್ಲ. ಇನ್ನು ಮದುವೆಯಾಗಿ ಕೆಲವೇ ದಿನಗಳಾಗಿದೆ. ಈಗಲೇ ಬಿಟ್ಟು ಹೋಗಿದ್ದಾನೆ ಆ ನಿಮ್ಮ ಕಾಜಿಯ ಗಂಡ. ನೋಡು ಮ್ಯಾನೇಜರ್, ನಾನು ಬಂದಾಗಿನಿಂದ ಯಾವ ಸುಖನೂ ಕಂಡಿಲ್ಲ. ಆದ್ರೆ ನಾನು ಒಂದು ಹೆಣ್ಣು, ನನ್ನಲ್ಲಿ ನೂರಾರು ಬಯಕೆ ಇರುವುದಿಲ್ಲವೇ? ನೋಡು ಕವಿತಾ, ನಿನ್ನ ಬಯಕೆಯನ್ನೇ ಈಡೇರಿಸುವುದಕ್ಕೆ ಕೆಲವೊಂದು ಜನ ಇದ್ದಾರಂತ ಸ್ವಲ್ಪ ಗಮನ ಇರಲಿ. ನೋಡಿ, ನಾನು ಆಸ್ತಿ ಐಶ್ವರ್ಯ ಯಾವುದನ್ನು ನೋಡದೆ ಇವರ ಬಂಧದ ಮಾತಿಗೆ ಬರೋಳಾಗಿ ಇವರ ಮನೆಗೆ ಬಂದಿದ್ದೇನೆ. ಆದ್ರೆ ಹೆಂಡತಿ ಆಸೆ ಏನೆಂದು ಅವರು ತಿಳಿಲಾರದೆ ನೌಕರಿ ಕೆಲಸವೆಂದು ಹೋಗುತ್ತಾರೆ. ನೋಡು ಕವಿತಾ, ನಿನ್ನ ಆಸೆ ಹಿಡಿಸಲಿಕ್ಕೆ ನಾ ಯಾವಾಗಲೂ ತಯಾರಿದ್ದೀನಿ. ನೀನು ಮನಸ್ಸು ಮಾಡಬೇಕಷ್ಟೇ. ನೋಡಿ, ಯಾಕೋ ನನ್ನ ಮನಸ್ಸು ಒಪ್ತಾ ಇಲ್ಲ. ಈ ವಿಷಯ ನಾಳೆ ನನ್ನ ಮಾವ ನನ್ನ ಗಂಡನಿಗೆ ತಿಳಿದರೆ. ನೋಡು ಕವಿತಾ, ಅದು ಯಾವುದಕ್ಕೂ ನೀನು ಕೆಡಿಸುವ ಹಾಗಿಲ್ಲ. ಎಲ್ಲದಕ್ಕೂ ನಾ ಸಿದ್ಧನಾಗಿ ನಿಂತಿದ್ದೇನೆ. ನಿನ್ನ ಜೊತೆ ಯಾವಾಗಲೂ ನಾನಿರುತ್ತೇನೆ. ವಿಚಾರ ಮಾಡಬೇಕಷ್ಟೇ ನೀನು.
ಈ ಕೋಗಿಲ ಕಂಠದಿಂದ ಒಂದು ಮಧುರವಾದ ಗಾನ. ಆಯ್ತು ನನ್ನ ರಾಜ, ನೀವು ಹೇಳಿದಂತೆ ಹಾಗೆ ಈ ಸಂಗಮ ಒಂದು ಸಂಭ್ರಮ ಸುಂದರ ಲೋಕದ ಗಸದಲ್ಲಿ ನೀನೇ ಅನುಪಮ. ಸುಂದರ ಲೋಕದ ಗಸದಲ್ಲಿ ನೀನೇ ಅನುಪಮ. ಈ ಸಂಗಮ 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 ನಮಗಿನ್ನೂ ಸಂಗಮ. ಈ ಸಂಗಮ ನಮಗಿನ್ನೂ ಸಂಭ್ರಮ. ಸುಂದರ ಲೋಕದ ಗಸದಲ್ಲಿ ನೀನೇ ಅನುಪಮ. ಸುಂದರ ಲೋಕದ ಗಸದಲ್ಲಿ ನೀನೇ ಅನುಪಮ. ಈ ಸಂಗಮ 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 ಬಾಳ ಪುಟ ಪುಟದಲ್ಲಿ ಇಂದು ನೀನು ಅಚ್ಚಾಗಿರುವೆ. ನನ್ನ ಮನಸ್ಸಿನ ದೇವತೆ ನೀನು, ನನ್ನ ಭಾಗ್ಯದ ಜ್ಯೋತಿಯು ನೀನು. ನನ್ನ ಮನಸ್ಸಿನ ದೇವತೆ ನೀನು, ನನ್ನ ಭಾಗ್ಯದ ಜ್ಯೋತಿಯು ನೀನು. ಈ ಸಂಗಮ ನಮಗಿನ್ನೂ ಸಂಭ್ರಮ. ಸುಂದರ ಲೋಕದ ಗಸದಲ್ಲಿ ನೀನೇ ಸಂಗಮ. ಲಾ 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 ಲಾ. ಧನರಾಜ್, ಮತ್ತೆ ನನ್ನ ಭೇಟಿ. ಮತ್ತೆ ಮತ್ತೆ ಬರುತ್ತೇನೆ ಕವಿತಾ. ಬಾಯ್. ಎಂತ ರಸಿಕರು ನೀವು.